ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಅರಣ್ಯಕಾಂಡ. ರಾಮನಿದ್ದಲ್ಲಿಗೆ ಹಿಂದಿರುಗಿ ಅವನಿಗೆ ಈ ಮಹತ್ವದ ಸುದ್ದಿಯನ್ನು ತಿಳಿಸಬೇಕೆಂದು ಕಾತರನಾಗಿದ್ದ ಹನುಮಂತನು ಬೇಗನೆ ಅರಿಷ್ಟವೆಂಬ ಪರ್ವತವನ್ನು ಹತ್ತಿದನು. ಆ ಪರ್ವತವು ನಿಬಿಡ ವೃಕ್ಷ ಸಮೂಹದಿಂದಾಗಿ ಪಂಚೆಯುಟ್ಟಂತೆಯೂ ತನ್ನ ಶಿಖರಗಳಲ್ಲಿ ತೊಂಗಿ ತೂಗುವ ಮೋಡಗಳಿಂದ ಉತ್ತರೀಯವನ್ನು ಹೊದ್ದಂತೆಯೂ ತೋರುವುದು. ಸೂರ್ಯನು ತನ್ನ ಕಿರಣಗಳೆಂಬ ಕೈಗಳಿಂದ ಅದನ್ನು ಮೆಲ್ಲನೆ ಎಚ್ಚರಿಸುತ್ತಿರುವಂತೆಯೂ ಮಣಿಶಿಲೆ ಮೊದಲಾದ ಧಾತುಗಳು ಹೊಳೆಯುವ ಮೂಲಕ ಕಣ್ಣು ಬಿಡುತ್ತಿರುವಂತೆಯೂ ತೋರುವುದು. ಗಿರಿ ನದಿಗಳ ಭೋರ್ಗರೆವ ನಿನಾದದಿಂದಾಗಿ ವೇದಘೋಷ ಮಾಡುತ್ತಿರುವಂತೆಯೂ ಸಣ್ಣ ಚಿಲುಮೆಗಳ ಮಂಜುಳ ಧ್ವನಿಯಿಂದಾಗಿ ಸಂಗೀತವನ್ನು ಹಾಡುತ್ತಿರುವಂತೆಯೂ ತೋರುವುದು. ಮಂಜಿನಿಂದ ಮುಚ್ಚಿದ ನಿಶ್ಶಬ್ದವಾದ ಗುಹೆಗಳಿಂದಾಗಿ ಧ್ಯಾನ ಮಾಡುತ್ತಿರುವಂತೆ ತೋರುವುದು. ಅಲ್ಲಿ ದೊರೆಯುವ ರುಚಿಕರವಾದ ನೀರು ಹಾಗೂ ಕಂದಮೂಲ ಫಲಗಳಿಂದಾಗಿ ಮಹರ್ಷಿಗಳೂ ಯಕ್ಷಗಂಧರ್ವ ನಾಗ ಕಿನ್ನರ ವಿದ್ಯಾಧರರೂ ಬಹುಸಂಖ್ಯೆಯಲ್ಲಿ ನೆರೆದಿದ್ದರು. ಹನುಮಂತನು ಆ ಪರ್ವತವನ್ನು ಬೇಗ ಬೇಗ ಹತ್ತುವಾಗ ಅವನ ಕಾಲ್ತುಳಿತಕ್ಕೆ ಬಂಡೆಗಳು ಪುಡಿಯಾಗಿ ಉರುಳು ಬೀಳುತ್ತಿದ್ದವು. ಶಿಖರಕ್ಕೇರಿದ ಅವನು ಸಮುದ್ರ ಲಂಘನಕ್ಕಾಗಿ ತನ್ನ ದೇಹವನ್ನು ದೊಡ್ಡದಾಗಿ ಬೆಳೆಸಿಕೊಂಡನು. ಕೆಳಗೆ ಭೋರ್ಗರೆಯುತ್ತಿರುವ ಸಮುದ್ರವನ್ನೊಮ್ಮೆ ನೋಡಿದ ಆ ಮಹಾ ಕಪಿ ಶಾರ್ದೂಲನು ಉತ್ತರಕ್ಕೆ ಮುಖ ಮಾಡಿಕೊಂಡು ತಂದೆಯಾದ ವಾಯುವನ್ನು ಸ್ಮರಿಸಿ ಒಂದೇ ನೆಗೆತಕ್ಕೆ ಆಕಾಶಕ್ಕೆ ಹಾರಿದನು. ಅವನು ಪರ್ವತವನ್ನು ಒತ್ತಿದ ರಭಸಕ್ಕೆ ಅದು ಸಮಸ್ತ ವೃಕ್ಷ ಶಿಖರ ಸಮೇತವಾಗಿ ಭೂಮಿಯಲ್ಲಿ ಇಳಿದು ಹೋಯಿತು. ಮರಗಳೆಲ್ಲ ಕಡ್ಡಿಗಳಂತೆ ಮುರಿಯಲ್ಪಟ್ಟವು. ಬಂಡೆಗಳು ಪುಡಿಪುಡಿಯಾದವು. ಗುಹೆಗಳಲ್ಲಿ ಸಿಕ್ಕಿಕೊಂಡ ಸಿಂಹಗಳು ಆಕಾಶ ಬಿರಿಯುವಂತೆ ಗರ್ಜಿಸಿದವು. ಸರ್ಪಗಳು ಬುಸುಗುಟ್ಟುತ್ತಾ ಹೊರಗೆ ಬಂದು ವಿಷವನ್ನು ಬಂಡೆಗಳ ಮೇಲೆ ಕಕ್ಕತೊಡಗಿದವು. ಕಿನ್ನರ ಗಂಧರ್ವ ವಿದ್ಯಾಧರಾದಿಗಳು ತಾವಿದ್ದ ತಾಣವನ್ನು ಬಿಟ್ಟು ಆಕಾಶಕ್ಕೆ ಹಾರಿದರು. ಹನುಮಂತನು ಆಕಾಶದಲ್ಲಿ ವೇಗವಾಗಿ ಹಾರತೊಡಗಿದನು. ರಾಮನನ್ನು ಬೇಗ ಹೋಗಿ ತಲುಪಬೇಕೆಂಬ ಆತುರದಿಂದಲೂ ತಾನು ಕಾರ್ಯವನ್ನು ಸಾಧಿಸಿಬಿಟ್ಟೆನೆಂಬ ಸಂತೋಷದಿಂದಲೂ ಹನುಮಂತನಿಗೆ ಸಾಗರ ಲಂಘನವು ಬಹಳ ಸುಲಭವಾಗಿದ್ದಿತು. ಅವನು ತನ್ನ ಮಹಾಕಾಯದಿಂದ ಆಕಾಶವನ್ನೇ ಆವರಿಸಿಕೊಂಡವನಂತೆ ಕಾಣುತ್ತಿದ್ದನು. ಅವನು ತನ್ನ ವೇಗದಿಂದಾಗಿ ಮೇಘಗಳನ್ನೂ ಜೊತೆಗೆ ಒಯ್ಯುತ್ತಿರುವಂತೆ ತೋರುತ್ತಿತ್ತು. ಆ ಮೇಘಪಂಕ್ತಿಗಳು ಅನೇಕ ಚೆಲುವಿನ ವರ್ಣವೈವಿಧ್ಯವನ್ನು ಪ್ರದರ್ಶಿಸುತ್ತಾ ಮನೋಹರವಾಗಿ ಕಾಣಿಸುತ್ತಿದ್ದವು. ಅವನು ಮೋಡಗಳಲ್ಲಿ ಆಗಾಗ ಮರೆಯಾಗುತ್ತಾ ಮತ್ತೆ ಕಾಣಿಸಿಕೊಳ್ಳುತ್ತಾ ಚಂದ್ರನಂತೆ ಶೋಭಿಸುತ್ತಿದ್ದನು. ಬಿಟ್ಟ ಬಾಣದಂತೆ ಮಹಾವೇಗದಿಂದ ಬರುತ್ತಾ ಮೈನಾಕ ಪರ್ವತದ ಬಳಿಗೆ ಬಂದಾಗ ದಿಕ್ತಟಗಳು ಒಡೆಯುವಂತೆ ಗರ್ಜಿಸಿದನು. ಅದನ್ನು ಪ್ರೀತಿಯಿಂದ ಒಮ್ಮೆ ಮುಟ್ಟಿ ಮುಂದೆ ಹೋದನು. ಮುಂದೆ ಮಹೇಂದ್ರ ಪರ್ವತವು ಕಾಣಿಸಲು ಅವನು ಸಂತೋಷದಿಂದ ಮಾಡಿದ ಸಿಂಹನಾದವು ದಿಕ್ಕು ದಿಕ್ಕುಗಳಿಂದ ಪ್ರತಿಧ್ವನಿಸಿತು. ಗೆಳೆಯರಾದ ವಾನರ ವೀರರೆಲ್ಲ ನಿಂತು ಕಾಯುತ್ತಿದ್ದ ಸ್ಥಳ ಕಂಡೊಡನೆ ಜಯಧ್ವನಿಗೈದು ಲಾಂಗೂಲ ಚಾಲನೆ ಮಾಡಿದನು. ಹನುಮಂತನು ನೆಲವನ್ನು ಸೋಕಿದೊಡನೆ ಎಲ್ಲರೂ ಅವನನ್ನು ಮುತ್ತಿಕೊಂಡರು. ಜಾಂಬವಂತನು ಅವನ ಸ್ಫೂರ್ತಿಯನ್ನು ನೋಡಿ ತನ್ನ ಕಾರ್ಯವನ್ನು ಯಶಸ್ವಿಯಾಗಿ ಸಾಧಿಸಿಕೊಂಡು ಬಂದಿರುವನೆಂದು ಊಹಿಸಿದನು. ಸೀತೆಯನ್ನು ನೋಡಿ ಬಂದೆ ಎಂದ ಹನುಮಂತನ ಮಾತನ್ನು ಕೇಳಿದ ವಾನರ ಸೈನ್ಯವೆಲ್ಲವೂ ಸಂತೋಷದಿಂದ ಕುಣಿದಾಡತೊಡಗಿತು. ಯಾವ ತೊಂದರೆಯೂ ಇಲ್ಲದೆ ಹನುಮಂತನು ಹಿಂದಿರುಗಿದುದರಿಂದ ವಾನರ ಸಮೂಹಕ್ಕೆ ಆದ ಆನಂದಕ್ಕೆ ಪಾರವೇ ಇರಲಿಲ್ಲ. ವಾಯುಪುತ್ರನಿಗೆ ಅವರು ಗೆಡ್ಡೆಗೆಣಸು, ಹಣ್ಣು ಮುಂತಾದ ಕಾಣಿಕೆಗಳನ್ನು ಒಪ್ಪಿಸಿದರು. ಹನುಮಂತನು ಅಂಗದ ಜಾಂಬವಂತರಿದ್ದಲ್ಲಿಗೆ ಹೋಗಿ ಅವರಿಗೆ ನಮಸ್ಕರಿಸಿದನು. ಪ್ರೀತಿಯಿಂದ ಸ್ವಾಗತಿಸಿದ ಅವರನ್ನು ಕುರಿತು, ಅಶೋಕವನವೆಂಬ ರಾವಣನ ಉದ್ಯಾನವನದಲ್ಲಿ ನಾನು ಸೀತೆಯನ್ನು ನೋಡಿದೆ. ಅವಳ ಸುತ್ತ ಕಾವಲು ಕಾಯುವ ರಾಕ್ಷಸಿಯರ ಸಮೂಹವೇ ಇದ್ದಿತು. ಅವಳು ಶ್ರೀರಾಮನನ್ನೇ ಚಿಂತಿಸುತ್ತಾ ಧೂಳು ತುಂಬಿದ ಮಲಿನ ವಸ್ತ್ರವನ್ನುಟ್ಟು ಕೇಶರಾಶಿಯೆಲ್ಲ ಜಡೆಗಟ್ಟಿಕೊಂಡು ಉಪವಾಸದಿಂದ ಬಹುವಾಗಿ ಬಳಲಿದ್ದಳು ಎಂದನು.
ಸೀತೆಯನ್ನು ನೋಡಿದೆ ಎಂದ ಕೂಡಲೇ ಕಪಿಗಳೆಲ್ಲ ಸಂತೋಷದಿಂದ ನೆಗೆದಾಡತೊಡಗಿದರು. ಅಂಗದನು, ವಾನರೋತ್ತಮ, ಸತ್ವ ಪರಾಕ್ರಮಗಳಲ್ಲಿ ನಿನ್ನ ಸಮಾನರು ಯಾರೂ ಇಲ್ಲ. ಇಷ್ಟು ವಿಸ್ತಾರವಾದ ಸಾಗರವನ್ನು ದಾಟಿ ಹೋಗಿ ಯಶಸ್ಸನ್ನು ಪಡೆದು ಹಿಂದಿರುಗಿ ಬಂದಿದ್ದೀಯೆ. ನಿನ್ನ ಸ್ವಾಮಿ ಭಕ್ತಿ ದೊಡ್ಡದು, ನಿನ್ನ ಸಾಧನೆ ಅನುಪಮವಾದದ್ದು. ನಮ್ಮೆಲ್ಲರ ಭಾಗ್ಯ ವಿಶೇಷದಿಂದಲೇ ನೀನು ರಾಮಪತ್ನಿಯನ್ನು ನೋಡಿ ಬಂದಿರುವೆ. ಶ್ರೀರಾಮನಿಗೆ ಇನ್ನು ವಿರಹದ ದುಃಖ ಇರದು ಎಂದನು. ಹನುಮಂತನ ಕಥನವನ್ನು ವಿವರವಾಗಿ ಕೇಳಬೇಕೆಂಬ ಕುತೂಹಲದಿಂದ ಅವರೆಲ್ಲರೂ ಅವನ ಸುತ್ತ ನೆರೆದರು. ಜಾಂಬವಂತನು ಒಪ್ಪವಾಗಿ ಅವರನ್ನೆಲ್ಲ ಕುಳ್ಳಿರಿಸಿದನು. ಅಂಗದನೇ ಮೊದಲಾದ ಕಪಿ ಸಮೂಹದಿಂದ ಆ ಮಹೇಂದ್ರ ಪರ್ವತಕ್ಕೆ ಒಂದು ರಮಣೀಯವಾದ ಶೋಭೆಯ ಉಂಟಾಯಿತು. ಹನುಮಂತನು ದಕ್ಷಿಣ ದಿಕ್ಕಿಗೆ ತಿರುಗಿ ಸೀತೆಗೆ ಭಕ್ತಿಯಿಂದ ಕೈಮುಗಿದು ತನ್ನ ಅನುಭವವನ್ನು ಹೇಳಲಾರಂಭಿಸಿದನು. ಸಮುದ್ರ ಲಂಘನದ ಮಾರ್ಗದಲ್ಲಿ ಮೈನಾಕ ಪರ್ವತ ಮೇಲಕ್ಕೆದ್ದದ್ದು, ಸುರಸೆಯು ಅಡ್ಡಗಟ್ಟಿದ್ದು, ತಾನು ಅವಳನ್ನು ಉಪಾಯದಿಂದ ಗೆದ್ದದ್ದು, ಸಿಂಹಿಕೆಯನ್ನು ಕೊಂದದ್ದು ಎಲ್ಲವನ್ನೂ ಹೇಳಿದನು. ಲಂಕೆಗೆ ಇಳಿದ ಮೇಲೆ ಲಂಕಿಣಿಯನ್ನು ಗುದ್ದಿ ಸೋಲಿಸಿ ನಗರವನ್ನು ಹೇಗೆ ಪ್ರವೇಶಿಸಿದೆ ಎಂಬುದನ್ನು ತಿಳಿಸಿದನು. ರಾವಣನ ಅಂತಃಪುರವನ್ನು ಹುಡುಕಿದ್ದು, ತನಗಾದ ನಿರಾಸೆ ಎಲ್ಲವನ್ನೂ ವಿವರಿಸುವಾಗ ಕಪಿವೀರರು ಅದು ತಮ್ಮದೇ ಅನುಭವವೆಂಬಂತೆ ಬಿಟ್ಟ ಕಣ್ಣು ಬಿಟ್ಟ ಬಾಯಿಯಾಗಿ ಕೇಳಿದರು. ಕೊನೆಯೇ ಇಲ್ಲದ ನಿರಾಸೆಯ ಸಮುದ್ರದ ನಡುವೆಯೂ ತಾನು ಅಶೋಕವನವನ್ನು ಹುಡುಕಿದ್ದನ್ನು ಹೇಳಿದಾಗ ಎಲ್ಲರಿಗೂ ಸಂತೋಷವಾಯಿತು. ಆ ಉದ್ಯಾನವನದಲ್ಲಿದ್ದ ಶಿಂಶುಪಾ ವೃಕ್ಷವೊಂದರಲ್ಲಿ ಕುಳಿತು ನಾನು ಸುತ್ತಲೂ ನೋಡಿದೆ. ಚಂದ್ರೋದಯವಾಗಿದ್ದರಿಂದ ಎಲ್ಲವೂ ನನಗೆ ಚೆನ್ನಾಗಿ ಕಾಣುತ್ತಿತ್ತು. ಅಲ್ಲಿಂದ ಸ್ವಲ್ಪ ದೂರದಲ್ಲಿದ್ದ ಪುಟ್ಟ ಗುಡಿಯೊಂದರಲ್ಲಿ ನಾನು ಅವಳನ್ನು ಕಂಡೆ. ಸೀತೆ ಅಲ್ಲಿ ಕುಳಿತಿದ್ದಳು. ರಾಕ್ಷಸಿಯರ ನಡುವೆ ಇದ್ದ ಅವಳು ವ್ಯಾಘ್ರಗಳಿಂದ ಸುತ್ತುವರಿಯಲ್ಪಟ್ಟ ಜಿಂಕೆಯಂತೆ ಇದ್ದಳು. ಬರಿಯ ನೆಲದ ಮೇಲೆ ಕುಳಿತ ಅವಳ ದುಃಖಕ್ಕೆ ಕೊನೆಯೇ ಇರಲಿಲ್ಲ ಎಂದ ಹನುಮಂತನು ತಾನೂ ಕಣ್ಣೀರೊರೆಸಿಕೊಂಡನು. ಹೇಗೆ ತಾನು ತನ್ನ ದೇಹವನ್ನು ಬೆಕ್ಕಿನ ಮರಿಯಷ್ಟು ಚಿಕ್ಕದಾಗಿಸಿಕೊಂಡೆ, ಎಲೆಗಳ ಮರೆಯಲ್ಲಿ ಹುದುಗಿಕೊಂಡಿದ್ದೆ, ರಾವಣನು ಬಂದು ಸೀತೆಗೆ ಹೇಳಿದ ಮಾತುಗಳು, ಅವನು ಅವಳಿಗೆ ಕೊಟ್ಟ ಕೊನೆಯ ಗಡುವು ಎಲ್ಲವನ್ನೂ ವಿವರವಾಗಿ ಹೇಳಿದನು. ಕಪಿವೀರರಿಗೆ ಹನುಮಂತ ಎಂತಹ ಮಹಾಕಾರ್ಯವನ್ನು ಸಾಧಿಸಿ ಬಂದು ತಮ್ಮೆಲ್ಲರ ಪ್ರಾಣವನ್ನು ಉಳಿಸಿದ್ದಾನೆ ಎಂದೆನಿಸಿತು. ಆಮೇಲೆ ಅವನು ತ್ರಿಜಟೆ ತನ್ನ ಕನಸನ್ನು ಹೇಳಿದ್ದು, ಸೀತೆಯ ಆಸೆ ನಿರಾಸೆಗಳ ನಡುವಣ ಓಲಾಟ, ಹೇಗೆ ತಾನು ಕಾಣಿಸಿಕೊಂಡೆ, ಹೇಗೆ ಅವಳು ಮೊದಲು ನಂಬಲಿಲ್ಲ, ಆದರೆ ಹೇಗೆ ತಾನು ಅವಳ ನಂಬಿಕೆಯನ್ನು ಸಂಪಾದಿಸಿದೆ ಎಂಬುದನ್ನೆಲ್ಲ ವಿವರಿಸಿದನು. ತನ್ನ ಮತ್ತು ಅವಳ ನಡುವೆ ನಡೆದ ಸಂಭಾಷಣೆಯನ್ನು, ತಾನು ಅವಳಿಗೆ ಕೊಟ್ಟ ಉಂಗುರವನ್ನು ಅವಳು ಸ್ವೀಕರಿಸಿದ್ದನ್ನು ಸಂಭ್ರಮದಿಂದ ಹೇಳಿಕೊಂಡನು. ಅನಂತರ ಅಶೋಕವನವನ್ನು ತಾನು ಧ್ವಂಸ ಮಾಡಿದ್ದನ್ನು ಹೇಳಿದನು. ಉದ್ವೇಗಗೊಂಡು ಕೇಳುತ್ತಿದ್ದ ಕಪಿಗಳೆಲ್ಲ ಹನುಮಂತನು ಮಾಡಿದ ರಾಕ್ಷಸ ಸಂಹಾರವನ್ನು ತಮ್ಮದೇ ಸಾಹಸವೋ ಎಂಬಂತೆ ಸವಿದವು. ಅಕ್ಷಕುಮಾರ ಸತ್ತದ್ದನ್ನು ಹೇಳಿದಾಗಲಂತೂ ಕುಪ್ಪಳಿಸಿ ಕುಣಿದವು. ಒಂದನ್ನೊಂದು ಆಲಂಗಿಸಿಕೊಂಡು ಕೇಕೆ ಹಾಕಿದವು. ಬ್ರಹ್ಮಾಸ್ತ್ರಕ್ಕೆ ತಾನು ಬೇಕೆಂದೇ ಕಟ್ಟುಬಿದ್ದದ್ದು, ರಾವಣನ ಆಸ್ಥಾನಕ್ಕೆ ಹೋದದ್ದು, ಅಲ್ಲಿ ನಡೆದ ಸಂಭಾಷಣೆ, ರಾವಣನು ತನಗೆ ಮರಣದಂಡನೆ ವಿಧಿಸಿದ್ದು ಹೇಳುವಾಗ ಭಯದಿಂದ ಮೌನವಾಗಿದ್ದುಕೊಂಡು ಕೇಳಿದವು. ಹನುಮಂತನು ಮುಸಿ ಮುಸಿ ನಗುತ್ತಾ ತಾನು ಬಾಲಕ್ಕೆ ಹಚ್ಚಿದ್ದ ಬೆಂಕಿಯಿಂದಲೇ ಲಂಕೆಯನ್ನು ಹೇಗೆ ಸುಟ್ಟು ಹಾಕಿದೆ ಎಂದು ವಿವರಿಸಿ ಹೇಳಿದಾಗ ಅವುಗಳ ಸಂಭ್ರಮವನ್ನು ನೋಡಿ ಸಂತೋಷಪಟ್ಟನು. ಕಪಿಗಳೆಲ್ಲ ಅದನ್ನು ಮಾಡಿದ್ದು ತಾವೇ ಎಂಬಂತೆ ಬಾಲದ ಬೆಂಕಿಯನ್ನು ಅಭಿನಯಿಸಿ ತೋರಿಸಿದವು. ಕಿಚಿಪಿಚಿ ಕೂಗುತ್ತಾ ನೆಗೆದು ಹಾರುತ್ತಾ ಬಾಲಗಳಿಗೆ ಮುತ್ತಿಟ್ಟುಕೊಂಡವು. ಇಡೀ ಲಂಕೆಯನ್ನೇ ಸುಟ್ಟ ಬೆಂಕಿ ಸೀತೆ ಇದ್ದ ಜಾಗವನ್ನಾಗಲಿ ಹನುಮಂತನ ಬಾಲವನ್ನಾಗಲಿ ಸ್ವಲ್ಪವೂ ಸುಡಲಿಲ್ಲವೆಂದು ಕೇಳಿ ಇದು ಹೇಗಪ್ಪ ಎಂದು ಬೆರಗುವಟ್ಟು ಹೋದವು. ನಾನು ಮತ್ತೆ ಗಾಬರಿಯಿಂದ ಹೋಗಿ
ಸೀತೆ ಕ್ಷೇಮವಾಗಿರುವುದನ್ನು ಖಚಿತಪಡಿಸಿಕೊಂಡೆ. ಮತ್ತೊಮ್ಮೆ ಅವಳಿಗೆ ನಮಸ್ಕರಿಸಿ ರಾಮನು ಬರುವುದು ಖಂಡಿತವೆಂದು ಪುನಃ ಪುನಃ ಭರವಸೆ ಕೊಟ್ಟು ಅವಳಿಂದ ಬೀಳ್ಕೊಂಡು ನಿಮ್ಮಲ್ಲಿಗೆ ಓಡಿ ಬಂದೆ. ಅಲ್ಲಿದ್ದ ಅರಿಷ್ಟವೆಂಬ ಪರ್ವತ ಶಿಖರದ ಮೇಲಿನಿಂದ ಒಂದೇ ನೆಗೆತಕ್ಕೆ ಹಾರಿ ಸಮುದ್ರವನ್ನು ದಾಟಿದೆ. ಎಲ್ಲವನ್ನೂ ನಿಮಗೆ ತಿಳಿಸಿ ನಿಮ್ಮ ಆತಂಕವನ್ನು ದೂರ ಮಾಡುವವರೆಗೂ ನನಗೆ ಸಮಾಧಾನವಿರಲಿಲ್ಲ. ಸುಗ್ರೀವ ಮಹಾರಾಜ ವಹಿಸಿದ್ದ ರಾಮನ ಕಾರ್ಯವನ್ನು ಮಾಡಿ ಮುಗಿಸಿದ್ದೇನೆ. ನಾನು ಇದರಲ್ಲಿ ಯಶಸ್ವಿಯಾಗಿರುವುದಕ್ಕೆ ಶ್ರೀರಾಮನ ಕೃಪೆ ಹಾಗೂ ನಿಮ್ಮ ವಿಶ್ವಾಸದ ಬೆಂಬಲವೇ ಕಾರಣ. ಈಗ ಮುಂದೇನು ಮಾಡಬೇಕು ಎಂಬುದನ್ನು ನಿರ್ಧರಿಸಬೇಕಾಗಿದೆ. ಆ ಪಾಪಿ ರಾಕ್ಷಸ ರಾವಣನಿಂದ ಸೀತೆಗೇನೂ ತೊಂದರೆಯಾಗಿಲ್ಲ ಎಂಬುದು ನಮ್ಮೆಲ್ಲರ ಅದೃಷ್ಟವೇ ಸರಿ. ರಾಮನ ದುಃಖ ಕೊನೆಗೊಳ್ಳುವ ಕಾಲ ಸನ್ನಿಹಿತವಾಯಿತು. ರಾವಣನು ಮಾಡಿರುವ ಗುರುತರವಾದ ಪಾಪವನ್ನು ಯೋಚಿಸಿಕೊಂಡರೆ ಅವನಿನ್ನೂ ಬದುಕಿರುವುದು ಹೇಗೆ ಎಂದು ಆಶ್ಚರ್ಯವಾಗುತ್ತದೆ. ಬಹುಶಃ ಅವನ ತಪಸ್ಸು ಅವನನ್ನು ರಕ್ಷಿಸುತ್ತಿರಬೇಕು. ಅವನು ಶಿವನನ್ನೇ ಸಾಕ್ಷಾತ್ಕರಿಸಿಕೊಂಡ ಮಹಾಭಕ್ತ. ಆ ಭಕ್ತಿಯೇ ಅವನನ್ನು ಕಾಪಾಡುತ್ತಿದೆ. ಇಲ್ಲವಾದರೆ ರಾಮಪತ್ನಿಯಾದ ಸೀತೆ ಎಂಬ ಅಗ್ನಿಯನ್ನು ಮುಟ್ಟಿಯೂ ಉಳಿಯುವುದುಂಟೆ? ಅವಳು ಆ ಶಿಂಶುಪ್ಪ ವೃಕ್ಷದ ಅಡಿಯಲ್ಲಿ ದುಃಖ ನಿರಾಸೆಗಳ ಮೂರ್ತಿಯಾಗಿ ಕುಳಿತಿದ್ದಾಳೆ. ಮೋಡ ಮುಚ್ಚಿದ ಚಂದ್ರನಂತೆ ತನ್ನ ಮಹಿಮೆಯ ಪ್ರಕಾಶವನ್ನು ಮುಚ್ಚಿಟ್ಟುಕೊಂಡಿದ್ದಾಳೆ. ರಾವಣನನ್ನು ಹುಲ್ಲುಕಡ್ಡಿಗೆ ಸಮಾನವಾಗಿ ಭಾವಿಸುವ ಅವಳು ರಾಮನನ್ನು ಬಿಟ್ಟು ಮತ್ತೇನನ್ನೂ ತನ್ನ ಮನಸ್ಸಿನಲ್ಲಿ ಬಿಟ್ಟುಕೊಳ್ಳುವುದೇ ಇಲ್ಲ. ಅವಳ ನೆರವಿಗೆ ನಾವು ಆದಷ್ಟು ಬೇಗ ಧಾವಿಸಬೇಕು. ರಾವಣ ಸಂಹಾರವು ರಾಮನಿಗೇನೂ ಕಷ್ಟವಲ್ಲ. ಅವಳೇ ತನ್ನ ಪಾತಿವ್ರತ್ಯದ ಮಹಿಮೆಯಿಂದ ರಾವಣನನ್ನು ಕೊಲ್ಲಬಹುದಾಗಿದ್ದರೂ ರಾಮನ ಮೇಲಿನ ಗೌರವದಿಂದ ಹಾಗೆ ಮಾಡದೆ ದುಃಖ ಅವಮಾನಗಳನ್ನು ಸಹಿಸಿಕೊಂಡಿದ್ದಾಳೆ ಎಂದ ಹನುಮಂತ. ಮೈ ನವಿರೇಳಿಸುವ ಹನುಮಂತನ ಮಾತುಗಳನ್ನು ಕೇಳಿದ ಮೇಲೆ ಯುವರಾಜನಾದ ಅಂಗದನು, ಈಗ ನಾವೆಲ್ಲರೂ ಒಗ್ಗೂಡಿ ಕಾರ್ಯನಿರ್ವಹಿಸಬೇಕು. ಜಾಂಬವಂತನನ್ನು ನಮ್ಮೆಲ್ಲರ ನಾಯಕನನ್ನಾಗಿ ಮಾಡಿಕೊಳ್ಳೋಣ. ನಾನೊಬ್ಬನೇ ರಾವಣನನ್ನೂ ಅವನ ಸೈನ್ಯವನ್ನೂ ಎದುರಿಸಬಲ್ಲೆ. ಇನ್ನು ನಾವೆಲ್ಲರೂ ಒಟ್ಟಾಗಿ ಹೋದರೆ ಕೇಳುವುದೇನು? ನನಗೂ ಇಂದ್ರಜಿತ್ತಿನ ಹಾಗೆಯೇ ಅಸ್ತ್ರಗಳೆಲ್ಲವೂ ಗೊತ್ತು. ಅಪ್ಪಣೆ ಕೊಟ್ಟರೆ ನಾನೊಬ್ಬನೇ ಹೋಗಿ ಜಯಿಸಿ ಬರುತ್ತೇನೆ. ಕಲ್ಲುಗಳ ಮಳೆಗರೆದು ಅವರ ಸೈನ್ಯವನ್ನೆಲ್ಲ ಧೂಳೀಪಟ ಮಾಡಿಬಿಡುತ್ತೇನೆ. ಹನುಮಂತ ಈಗಾಗಲೇ ಸಾಕಷ್ಟು ಗೊಂದಲವೆಬ್ಬಿಸಿ ಬಂದಿದ್ದಾನೆ. ನಾವು ಪನಸ, ನೀಲ, ಮೈಂದ, ದ್ವಿವಿಧ ಎಲ್ಲರೂ ಸೇರಿ ರಾವಣನನ್ನು ಎದುರಿಸಿದರೆ ಅವನು ಸಂಪೂರ್ಣವಾಗಿ ನಾಶವಾಗುವುದು ಖಂಡಿತ. ಸೀತೆಯನ್ನು ರಕ್ಷಿಸಿಕೊಂಡು ರಾಮನೆದುರಿಗೆ ನಾವೇ ಕರೆತಂದು ಬಿಡೋಣ. ಸೀತೆಯನ್ನು ನೋಡಿದೆವು, ಆದರೆ ಕರೆತರಲಿಲ್ಲ ಎಂದು ಹೇಳಿದರೆ ರಾಜನಿಗೂ ರಾಮನಿಗೂ ಸಂತೋಷವಾಗುವುದು ಹೇಗೆ? ನಮ್ಮ ಶೌರ್ಯ ಇಡೀ ಲೋಕಕ್ಕೇ ಗೊತ್ತು. ನಾವು ಕಿಷ್ಕಿಂಧೆಗೆ ಸೀತೆಯನ್ನು ಜೊತೆಯಲ್ಲಿ ಕರೆದುಕೊಂಡೇ ಹೋಗೋಣ. ರಾಜನಿಗೆ ಸಂತೋಷವಾಗುತ್ತದೆ ಎಂದನು. ಜಾಂಬವಂತನು ಮುಗುಳ್ನಗುತ್ತಲೇ ಚಿಕ್ಕ ವಯಸ್ಸಿನ ಅಂಗದನ ಮಾತನ್ನು ಕೇಳಿದನು. ಅಂಗದ, ನೀನು ಹೇಳಿದ್ದು ಸರಿ. ನಾವು ಮನಸ್ಸು ಮಾಡಿದರೆ ಅದು ಅಸಾಧ್ಯವಾದ ಕೆಲಸವೇನೂ ಅಲ್ಲ, ಸುಲಭವಾಗಿ ಮಾಡಬಹುದು. ಆದರೂ ರಾಮನಿಗೆ ಪರಿಸ್ಥಿತಿಯನ್ನು ತಿಳಿಸಿ ಮುಂದೇನು ಮಾಡಬೇಕೆಂಬ ತೀರ್ಮಾನವನ್ನು ಅವನಿಗೇ ಬಿಡಬೇಕು ಎಂದು ನನಗೆ ಅನ್ನಿಸುತ್ತದೆ. ಹನುಮಂತನು ಹೇಳಿದ ಹಾಗೆ ಸೀತೆಯ ಇಷ್ಟವಿರುವುದು ರಾಮನು ಬಂದು ತನ್ನನ್ನು ಬಿಡಿಸಿ ಕರೆದೊಯ್ಯಲಿ ಎಂದೇ ಅಲ್ಲವೇ? ನಾವೀಗ ಕಿಷ್ಕಿಂಧೆಗೆ ಹೋಗಿ ರಾಜನಿಗೂ ರಾಮನಿಗೂ ನಡೆದುದನ್ನೆಲ್ಲ ನಿವೇದಿಸೋಣ. ಭವಿಷ್ಯದಲ್ಲಿ ನಡೆಸಬೇಕಾದ್ದನ್ನು ಅವರು ನಿರ್ಧರಿಸಲಿ ಎಂದನು. ವಿವೇಕಿಯಾದ ಜಾಂಬವಂತನ ಮಾತನ್ನು ಎಲ್ಲರೂ ಸರಿ ಎಂದು ಒಪ್ಪಿದರು. ಬಹು ಸಂತೋಷದಿಂದ ಕಪಿವೀರರೆಲ್ಲರೂ ಕಿಷ್ಕಿಂಧೆಯ ಕಡೆ ಪ್ರಯಾಣ ಬೆಳೆಸಿದರು.